ಸರ್, ಇವತ್ತು ನಮ್ಮ ಸನ್ಮಾನ್ಯ ಶಾಸಕರಾದ ಎಸ್ ಆರ್ ವಿಶ್ವನಾಥ್ರವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಆ ಕಾರ್ಯಕ್ರಮದ ಉದ್ದೇಶ ಏನು ಅಂತಂದರೆ, ಹಿಂದೆ ನಮ್ಮ ತಿಗಳ ಸಮುದಾಯಕ್ಕೆ 1 ಎಕರೆ ಜಾಗ ಮಂಜೂರು ಮಾಡಿಕೊಟ್ಟಿದ್ರು. ಹಿಂದೆ ಆಗಲೇ ನಮ್ಮ BJP ಸರ್ಕಾರ ಇದ್ದಾಗ 3 ವರ್ಷದಿಂದ ಮಂಜೂರಾತಿ ಮಾಡಿಕೊಟ್ಟಿದ್ರು. ಅದು ಹಸ್ತಾಂತರ ಆಗಿರಲಿಲ್ಲ. ಹಂಗಾಗಿ ಮೊನ್ನೆ ಒಂದು 15 ದಿವಸದಿಂದ ನಾವೆಲ್ಲ ನಮ್ಮ ಹೆಸರುಘಟ್ಟ ಹೋಬಳಿ ಮತ್ತು ದಾಸನಪುರ ಹೋಬಳಿಯ ಎಲ್ಲ ನಮ್ಮ ತಿಗಳ ಜನಾಂಗದ ಏನು ಗ್ರಾಮ ಪಂಚಾಯತಿ ಸದಸ್ಯರು ಇರ್ಬೋದು, ಆಮೇಲೆ ತಾಲೂಕ್ ಪಂಚಾಯತಿ ಸದಸ್ಯರುಗಳಿರ್ಬೋದು, ಮತ್ತು ಜಿಲ್ಲಾ ಪಂಚಾಯತ್ ಸದಸ್ಯರು, ನಮ್ಮ ಕುಲದ ಯಜಮಾನರುಗಳು, ಮತ್ತೆಲ್ಲ ಊರಿನ ಮುಖಂಡರುಗಳು ಸೇರಿ MLA ಹತ್ರ ಹೋಗಿ ಕೇಳ್ಕೊಂಡಾಗ ಅದನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿ ನಮಗೆ ಜಾಗನ ಹಸ್ತಾಂತರ ಮಾಡಿಕೊಟ್ರು. ಆ ಒಂದು ಕೃತಜ್ಞತೆಗೋಸ್ಕರ ನಮ್ಮ ಸಂಘದ ವತಿಯಿಂದ ಏನು ನಮ್ಮ ಸಂಘದಲ್ಲಿ ಇವರಿರೋಂಥ ನಮ್ಮ ಅಶ್ವಥರು ಇರ್ಬೋದು, ಪ್ರಕಾಶ್ ಅವರು ಇರ್ಬೋದು, ಮತ್ತು ನಮ್ಮ ಕುಲದ ಯಜಮಾನರಾದಂಥ ಗಂಗಣ್ಣವ್ರು ಇರ್ಬೋದು, ಮತ್ತು ನಮ್ಮ ಮಲ್ಲಿಕಾರ್ಜುನವ್ರು ಇರ್ಬೋದು, ಮತ್ತು ಹಾಗೆ ನಮ್ಮ ಕಾರು ಸಿನ್ನಣ್ಣವರು ಎಲ್ಲ ಸುಮಾರು ನಮ್ಮ ಶ್ರೀನಿವಾಸರು ಇರ್ಬೋದು, ಮತ್ತು ನಮ್ಮ ತಾಲೂಕ್ ಪಂಚಾಯತಿ ಮೆಂಬರ್ ಆದಂಥ ಶ್ರೀನಿವಾಸ್ ಇರ್ಬೋದು, ಎಲ್ಲರೂ ಸೇರಿ ಸಹ ಒಂದು ತೀರ್ಮಾನಕ್ಕೆ ಬಂದ್ವಿ. ಒಂದು MLA ಇಷ್ಟೆಲ್ಲ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ನಮ್ಮ ಜನಾಂಗನ ಗುರುತಿಸಿ, ಅವ್ರಿಗೊಂದು ಸನ್ಮಾನ ಮಾಡೋಣ ಅಂತ. ಇದರದ್ದು ಅವಶ್ಯಕತೆ ಏನು ಅಂತಂದರೆ, ಜನಾಂಗಕ್ಕೂ ಒಳ್ಳೇದಾಗಬೇಕು ಮತ್ತು ಮುಂದಿನ ರೀತಿಯಲ್ಲಿ ಒಂದು ಅನುಕೂಲ ಆಗಬೇಕು ಅಂತ ತಿಳ್ಕೊಂಡು ಈ ಕಾರ್ಯಕ್ರಮ ಮಾಡೋಕ್ಕೆ ತೀರ್ಮಾನ ಮಾಡಿದ್ವಿ. ಆಮೇಲೆ ವಿಶೇಷವಾಗಿ ಒಂದು ಅಂಶ ಹೇಳ್ಬೇಕು ಅಂತಂದರೆ, ನಮ್ಮ ಜನಾಂಗಕ್ಕೆ ಕೆಲವು ಕಡೆ ತುಮಕೂರು ಇರ್ಬೋದು, ಆಮೇಲೆ ಬೆಂಗಳೂರು ಇರ್ಬೋದು, CA ಜಾಗದಲ್ಲಿ ನಮಗೆ ಅಡಿ ಲೆಕ್ಕದಲ್ಲಿ ಸ್ವಲ್ಪ ಜಾಗ ಕೊಟ್ಟಿರೋದು ಬಿಟ್ಟರೆ, ಇಡೀ ಜನಾಂಗಕ್ಕೆ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಮೊದಲನೇ ಬಾರಿಗೆ 1 ಎಕರೆ ಪಾಣಿ ನಮಗೆ ತಿಗಳರ ಸಮುದಾಯ ಭವನ ಅಂತ ಮಾಡಿಕೊಟ್ಟಿರೋಂಥದ್ದು. ಈ ಒಂದು ಸಂಘದ ಉದ್ದೇಶದಲ್ಲಿ ಈ ಒಂದು ಜಾಗನ ಒಳ್ಳೆಯ ಒಂದು ಸಮುದಾಯ ಭವನ ಮತ್ತು ಒಂದು ಒಳ್ಳೆ ಹಾಸ್ಟ್ಲು, ಮತ್ತು ಅದಾದಮೇಲೆ ಒಳ್ಳೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಮಾಡಿ ಬಡವ್ರ ಮಕ್ಳಿಗೆ ಸ್ವಲ್ಪ ಅನುಕೂಲ ಆಗೋಂಥ ರಿಯಾಯಿತಿ ದರದಲ್ಲಿ ಮಾಡ್ಕೊಳ್ಳೋಣ, ಮತ್ತು ಬೇರೆ ಜನಾಂಗದವ್ರಿಗೂ ಸ್ವಲ್ಪ ಅನುಕೂಲ ಆಗೋ ರೀತಿ ಕಾರ್ಯಕ್ರಮ ರೂಪಿಸೋಕ್ಕೋಸ್ಕರ ನಮ್ಮ ಸಂಘ ಕಟ್ಟಿಬದ್ಧವಾಗಿದ್ದು, ಆ ಒಂದು ಪೂರ್ವಭಾವಿ ಇದರೊಳಗೆ ಶಾಸಕರನ್ನು ಕರೆದು ಸನ್ಮಾನ ಮಾಡಿ ಇವತ್ತೊಂದು ಏನೋ ಒಂದು ಹಾಸ್ಟ್ಲು ಮತ್ತು ಸಮುದಾಯ ಭವನ ಕಟ್ಟೋಕ್ಕೆ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಾಗ ಆಯಿತು 1 ಕೋಟಿ ಅನುದಾನ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ಶಾಸಕರು ಹೇಳಿದ ಮೇಲೆ ನಡ್ಕೋತಾರೆ. 15 ದಿವಸದಲ್ಲಿ ನಾನೆಲ್ಲ ರೆಡಿ ಮಾಡಿಸಿ ಈ ವರ್ಷದಲ್ಲೇ ನಿಮ್ಗೆ 1 ಕೋಟಿ ಅನುದಾನ ಕೊಡ್ತೀನಿ. ಮತ್ತು ಇದಲ್ಲದೇ MLCಗಳಿಂದ, ರಾಜ್ಯಸಭಾ ಮೆಂಬರ್ಗಳಿಂದ, ಬೇರೆ MP ಗಳಿಂದ, ಎಲ್ಲಿ ಯಾರ ಕಡೆಯಿಂದನಾದರೂ ಬೇರೆ ಇನ್ನಷ್ಟು ಎಕ್ಸ್ಟ್ರಾ ಅನುದಾನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಮಗೆ ಅವರು SR ವಿಶ್ವನಾಥ್ರಾದಂಥ ಅವರ ಧರ್ಮಪತ್ನಿಯಾದಂಥ ವಾಣಿಶ್ರೀ ವಿಶ್ವನಾಥ್ರವರು ಮತ್ತು ಅವರ ಸುಪುತ್ರರಾದಂಥ ನಮ್ಮ ಯುವಕ ನಾಯಕರು ಮತ್ತು ಸಂಘಟನಾ ಚತುರರಾದಂಥ ಅಲೋಕ್ ವಿಶ್ವನಾಥ್ರವರು ಸಹ ನಮ್ಮ ಜನಾಂಗ ಜೊತೆ ಇದ್ದಾರೆ. ನಮ್ಮ ಜನಾಂಗದ ಬಗ್ಗೆ ತುಂಬ ಕಾಳಜಿ ಇಟ್ಕೊಂಡಿರೋಂಥ ಅವ್ರುಗಳಿಗೆ ನಮ್ಮ ಏನು ಹೆಸರುಘಟ್ಟ ಹೋಬಳಿ ಮತ್ತು ದಾಸನಪುರ ಹೋಬಳಿಯ ಎಲ್ಲ ನಮ್ಮ ಕುಲಬಂಧವರಿಂದ ಮತ್ತು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರುಗಳು, ಮೆಂಬರ್ಗಳು, ಯಜಮಾನರು, ಆಣ್ಕಾರರು, ಮುದ್ರೆಗಳು, ಹಾಗಾಗಿ ಈ ಒಂದು ನಮ್ಮ ಭಾಗ ಏನಿರ್ಬೋದು, ಲೆಕ್ಕನಹಳ್ಳಿ ಇರ್ಬೋದು, ಮತ್ತು ಗಂಗಂಡಳ್ಳಿ ಇರ್ಬೋದು, ಉಳೆಗೌಡನಹಳ್ಳಿ, ಮತ್ತು ಈ ಭಾಗ ನಮ್ಮ ದಾಸನಪುರ ಭಾಗದಲ್ಲಿ ಸೊಂಡೆಕೊಪ್ಪ, ಮತ್ತು ಹಾಗೆ ಬಂದು ಗಂಗಂಡಹಳ್ಳಿ, ಮಾದನಾಯಕನಹಳ್ಳಿ, ಅಂಚೆಪಾಳ್ಯ, ತೋಟದಗುಡ್ದಹಳ್ಳಿ, ಮತ್ತು ಹಾಗೆ ಮತ್ತಹಳ್ಳಿ, ನರಸೀಪುರ, ಮತ್ತು ಹೊನ್ಸಂದ್ರ, ಉಸ್ಕೂರು, ಹಾಗೆ ನಮ್ಮ ಹೆಸರುಘಟ್ಟ ಭಾಗದಲ್ಲಿ ಎಲ್ಲ ಹೆಸರುಘಟ್ಟ ಭಾಗದ ಕೊಡಗಿ ತಿರುಮಲಾಪುರ, ಈ ಒಂದು ದೊಡ್ಡ ಗ್ರಾಮ, ಮತ್ತು ಬಿಳಿಜಾಜಿ, ದಾಸನಹಳ್ಳಿ, ಮತ್ತು ಕಾಕೋಳು, ಈ ಒಂದು ಹೆಸರುಘಟ್ಟ ಭಾಗದ ಎಲ್ಲ ವಾರ್ಡ್ಗಳು, ಎಲ್ಲ ನಮ್ಮ ಏನು ಕುಲಬಂಧುಗಳು ಬಂದು ಇವತ್ತು ಎಲ್ಲರೂ ಸೇರಿ ಸುಮಾರು ಒಂದು 2000 ಸಂಖ್ಯೆಯಲ್ಲಿ ಸೇರಿ ಕಾರ್ಯಕ್ರಮ ಮಾಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ಸು ಕೊಟ್ಟಿರುವಂಥ ಎಲ್ಲ ನಮ್ಮ ಬಂಧುಗಳಿಗೂ, ಮತ್ತು ಮುಖ್ಯವಾಗಿ ನಮ್ಮ ಅನುದಾನ ಕೊಟ್ಟು ನಾವು ನಿಮ್ಮ ಒಂದು ಸಂಸ್ಥೆಯನ್ನು ಚೆನ್ನಾಗಿ ಬೆಳೆಸ್ತೀನಿ ಆಯಿತು ಅಂತೇಳಿ ವಿಶೇಷವಾಗಿ ಅನುದಾನವನ್ನು ಕೊಡ್ತೀನಿ ಅಂತೇಳಿ ಒಪ್ಕೊಂಡಿರೋಂಥ ನಮ್ಮ ಶಾಸಕರಿಗೂ, ಅವ್ರ ಧರ್ಮಪತ್ನಿಗೂ, ಮತ್ತು ಅವರ ಸುಪುತ್ರರಿಗೂ ನಮ್ಮ ಜನಾಂಗದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು.